ಸರ್ ಇವಾಗ ನಮ್ಮ ಹತ್ರ ಒಂದು ನಾರ್ಮಲ್ ಕ್ವಾಲಿಟಿನೂ ಇರೋದು, ISI ಮಾರ್ಕೋನೂ ಇರುತ್ತೆ, ಸೇಫ್ಟಿ ಇರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಬಟ್ ಇದು ನಾರ್ಮಲ್ ಪ್ರೈಸ್ ಅಂದರೆ ನಾರ್ಮಲ್ ಕ್ವಾಲಿಟಿ ಇರುತ್ತೆ. ಅಲ್ಲ ಸೇಫ್ಟಿ ಅಂದರೆ ಹೆಂಗೆ, ಯಾವ ರೀತಿ ಸೇಫ್ಟಿ? ಸೇಫ್ಟಿ ಅಂದರೆ ಸರ್ ಇದು ಬಾಡಿ ಅಷ್ಟೊಂದು ಗಟ್ಟಾಗಿರಲ್ಲ, ಬಟ್ ಒಂದು ಸತಿ ಅಂದರೆ ಫುಲ್ ಸೇಫ್ಟಿ ಇರುತ್ತೆ ತಲೆಗೆ. ಇನ್ನೂ ಬೇಕಂದರೆ ನಿಮಗೆ ಈ ಥರದ್ದು ಒಂದು ಬರುತ್ತೆ ಓಪನ್ ಫೇಸು. ಇದು ಅಂದರೆ ಬ್ರ್ಯಾಂಡ್ ಇದೆ, ಬ್ರ್ಯಾಂಡ್ ಇದು ಫೈಬರ್ ಬಾಡಿ ಬರುತ್ತೆ. 5 ವರ್ಷ ಯೂಸ್ ಮಾಡಿ ಬಾಡಿ ಏನೂ ಆಗೋಲ್ಲ, ಹಂಗೆ ಗ್ಲಾಸು ಕಟ್ಟಾಗಲ್ಲ. ಇದು ಅಂದರೆ ನಾರ್ಮಲ್ ಬರುತ್ತೆ. ಇನ್ನೊಂದು ನಮ್ಮ ಹತ್ರ ಬೇಗ ಸ್ಟೀಲ್ ಬೋರ್ಡು ಇದು ಸ್ಟಾರ್ಸ್ ಇದೆ, ಫುಲ್ ಫೇಸ್ ಒಳ್ಳೆ ಬ್ರ್ಯಾಂಡ್. ಇದು ಅಂದರೆ ನಾರ್ಮಲ್ ಗ್ಲಾಸ್ ಇಲ್ಲ, ಈ ಥರದ್ದು ಡಬಲ್ ಗ್ಲಾಸ್ ಬರುತ್ತೆ. ಒಳಗಡೆದು ಫುಲ್ ಕುಷನು ವಾಷಬಲ್ ಇರುತ್ತೆ. ರೇಸಿಂಗ್ ಅವರು ಜಾಸ್ತಿ ಇದನ್ನೇ ಮಾಡೋದು ಲೈಕು. ಬೇರೆದಂದರೆ ಎಲ್ಲ ಇದು ನಾರ್ಮಲ್ ಇರೋದು, ಎಲ್ಲರಿಗೆ ಇರುತ್ತೆ. ನಮ್ಮ ಹತ್ರ ಹಂಗಿಲ್ಲ, ಎಲ್ಲ ಮಕ್ಳಿಗೆ ಬೇಕಂದರೆ ಅದೂ ಇದೆ, ದೊಡ್ಡವ್ರಿಗೂ ಇದೆ, ಲೇಡೀಸ್ಗೂ ಸಿಗತ್ತೆ, ಎಲ್ಲ ಸಿಗತ್ತೆ ನಮ್ಮ ಹತ್ರ. ಈಗ ಏನೋ ಇಟ್ಟಾದಾಗ ಯಾವ ರೀತಿ ರಕ್ಷಣೆ ಕೊಡುತ್ತೆ? ಕಿವಿ ಆಗಲಿ ತಲೆ ಆಗಲಿ ಅವೆಲ್ಲ ಆ ಪಾರ್ಟ್ ಹೇಳ್ಬೋದಾ ನೀವು? ಹಾಂ, ಅದೆಲ್ಲ ವಾಷಬಲ್ ಇದೆ ಅಣ್ಣ. ಇದು ಅಂದರೆ ಫುಲ್ಲು ಫ್ರೆಶಿಂಗ್ ಇರುತ್ತೆ. ಈ ಕಡೆ ಫ್ರೆಶಿಂಗ್ ಇದ್ದರೆ ನೀವು ಕೆಳಗಡೆ ಬಿದ್ದರೆ ನಿಮಗೆ ಹೆಲ್ಮೆಟ್ ಆಚೆ ಬರೋದಿಲ್ಲ, ಆವಾಗಂದರೆ ಸೇಫ್ಟಿ ಇರುತ್ತೆ. ಒಬ್ರೊಬ್ರು ಫುಲ್ ಫ್ರೀಯಾಗಿ ಕೆಡ್ತಾರೆ. ಫ್ರೀಯಾಗಿದ್ದರೆ ನೀವು ಕೆಳಗಡೆ ಬಿದ್ದರೆ ನಿಮಗೆ ಅಂದರೆ ಅದು ಆವಾಗ ಹೆಲ್ಮೆಟ್ ಆಚೆ ಬರುತ್ತೆ, ಆವಾಗ ತಲೆ ಸೇಫ್ಟಿ ಇರೋಲ್ಲ. ಅದಕ್ಕೆ ನಾವು ಎಲ್ಲರಿಗೂ ಹೇಳೋದು ಫುಲ್ಲು ಕರೆಕ್ಟಾಗಿ ಫಿಶಿಂಗ್ ಇರಬೇಕು, ಅದು ಆವಾಗ ಫುಲ್ ಸೇಫ್ಟಿ ಇರುತ್ತೆ. ಸ್ವಲ್ಪ ಸ್ವಲ್ಪ ಸಮಸ್ಯೆ ಅದೆಲ್ಲ ಏರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆಯಾ ಸರ್? ಏರ್ ಕಂಡೀಷನ್ ಅಂದರೆ ಇವಾಗ ಇಲ್ಲೇ ಗಾಳಿ ಹೋಗೋಕ್ಕೆ ಜಾಗ ಬಿಡ್ತಾರೆ, ಟಾಪ್ ಮೇಲೂ ಬಿಡ್ತಾರೆ, ಹಿಂಗೆ ಅಷ್ಟೊಂದು ಹೀಟ್ ಆಗಲ್ಲ. ಬಟ್ಟು ಇದು ಎಲ್ಲ ನಾರ್ಮಲ್ಗೆ ಅಂದರೆ ಫ್ರಂಟ್ ಮಾತ್ರ ಕೊಡ್ತಾರೆ, ಇಲ್ಲೇ ತಲೆ ಮಾತ್ರ ಕೊಡಲ್ಲ. ಇದು ಇದೆ, ಎಲ್ಲ ಕರೆಕ್ಟಾಗಿರುತ್ತೆ ಸರ್. ಇದು ಅಂದರೆ ಹಿಂಗೆ ಬಿಚ್ಚೋದು, ಹಾಕಂದರೆ ಹಿಂಗೆ ಪ್ರೆಸ್ಸಿಂಗ್ ಜಸ್ಟ್, ಇದೆಲ್ಲ ಇಂಪಾರ್ಟೆಂಟ್ ಇರುತ್ತೆ, ಲೋಕಲ್ ಇರಲ್ಲ ನಮ್ಮ ಹತ್ರ. ಸರ್ ಇವಾಗ ನಾ ಬೆಳಗ್ಗೆಂದ ಹಾಕಿ ಇರೋದು 3-4 ಹೆಲ್ಮೆಟ್ ಹೋಗಿದೆ, ನೋಡ್ತಾ ಇದ್ದೀನಿ ಸರ್. ಇಲ್ಲೆಲ್ಲ ಪಬ್ಲಿಕ್ಗೋಸ್ಕರ ನಾವು ಮಾಡ್ತಾಯಿದ್ದೀನಿ. ನಮ್ಮದು ಸ್ವಲ್ಪ ಇದು ಬರುತ್ತೆ. ರೇಟ್ ಅಂದರೆ ಸರ್ ಇದು ಅಂದರೆ 2,000 ಇರೋದು ಕಂಪ್ನಿ ಪ್ರೈಸ್ ಬರುತ್ತೆ. ಇದು ಅಂದರೆ ನಾರ್ಮಲ್ ಪ್ರೈಸ್ ಇರುತ್ತೆ. ನಮ್ಮದು ಒಂದು ಫಿಕ್ಸ್ ಹಾಕ್ತೀನಿ ನಾವು, ಕಂಪ್ನಿ ಪ್ರೈಸ್ ಹಾಕಲ್ಲ. ಕಂಪ್ನಿ ಪ್ರೈಸ್ ಅಂದರೆ 850 800 ಹಂಗೆ ಬರುತ್ತೆ. ನಾವು ಒಂದು ರೇಟ್ ಹಾಕ್ತೀನಿ, 400 ರೂಪಾಯಿ 450 ರೂಪಾಯಿ ಹಂಗೆ ಒಂದು ಫಿಕ್ಸ್ ರೇಟ್ ಇರುತ್ತೆ. ಏನೋ ವಾರ್ಗಿಂಗ್ ಮಾಡೋಕ್ಕಿಲ್ಲ. ಒಂದು 50 ರೂಪಾಯಿ ನಮಗೂ ಸಿಗುತ್ತೆ. ಒಂದು ಪಬ್ಲಿಕ್ಗೋಸ್ಕರ ಇದೆಲ್ಲ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ಅಂದರೆ ನಾವು ಇಲ್ಲೂ ಹೋಗ್ತೀನಿ, 1 ವಾರ ಇರ್ತೀನಿ ಇಲ್ಲಿ, ಅಷ್ಟೇ ಮುಗೀತು. ಸರ್ ಈ ಒಂದೇ ಕಡೆ, ನಮ್ಮದು ಬೇರೆ ಕಡೆ ನಾವು ಇನ್ನೂ ಹಾಕಿಲ್ಲ, ಫಸ್ಟೇನ ಮಾಡಿದ್ದೇವೆ. ಅದೇ 1ನೇ ತಾರೀಕಿನ ಮಾಡ್ತಾಯಿದ್ದೆ ಅಲ್ಲ, ಅದಕ್ಕೋಸ್ಕರನೇ ಹಾಕಿರೋದು ಸರ್. ಅದು ಮನೋಜ್ ಸರ್.